ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರೆಯಾದ ಶ್ರೀ ನಿಜಗುಣ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಯ್ಯ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ರಾಯಪ್ಪ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಎಲ್ಲ ಜ್ಞಾನಾರ್ಥಿಗಳಿಗೆ ವಂದಿಸುತ್ತಾ ಪ್ರಾರಂಭಿಸ್ತಾರೆ. ಕೈವಲ್ಯ ಪದ್ಧತಿ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ನಡೀತಕ್ಕಂಥದ್ದು. ನಿನ್ನೆ 6ನೇ ಪದ ಆಯಿತು. ಯಾವುದು ಅಂದರೆ, ತಡೆಯುವುದು ಆಗದು ತನಗೆ ಅಗಣಿತ ವಿಷಯದೋಳು ಎಡೆಯಾಡುವ ಅತಿ ಚಪಲತೆಯ ಚಿತ್ತವನು ಅಂತಕ್ಕಂಥದ್ದು. ಅಂದ್ರೆ ಅತಿ ಚಪಲತೆಯ ಚಿತ್ತವನ್ನು ನಿಲ್ಲಿಸಲಿಕ್ಕೆ ಆಗದಲ್ಲ, ಅಂದರೆ ಯಾರಿಗೂ ಆಗಂಗಿಲ್ಲ ಅಂತ. ಅಂದ್ರೆ ಅದನ್ನು ಹೇಳಿದರು. ಯಾವುದು, ಧರೆಯನು ಅಜಿನದಂತೆ ಸುರುಳಲವುದು, ಮೇರುಗಿರಿಯನು ಅಂಗುಲಿಯ ಕೊನೆಯೋಳು ಆನಲವುದು, ಶರದಿಯನೊಮ್ಮೆ ಪಾನವ ಮಾಡಲವುದು, ಸಹಿಸಬಾರದು ನಿಮಿಷಾರ್ಧವು ಈ ಮನವ ಅಂತಕ್ಕಂಥದ್ದು. ಆಮೇಲೆ ಮೊಲನ ತಲೆಯೊಳು ಕೋಡನು ಕಾಣಲಹುದು, ಅಭ್ರದೊಳು ಸೌರಭದ ವಾರಿಜವನೆತ್ತಲಹುದು, ಬಳಸಲಹುದು ರವಿಕಿರಣೋದಕವ ಅಸದಳವು ಅರೆಗಳಿಗೆ ನಿಲ್ಲಿಸಲು ಮಾನಸವ ಅಂತಕ್ಕಂಥದ್ದು ಅಲ್ಲಿ ಹೇಳಿದರು. ಆಮೇಲೆ 3ನೇ ನುಡಿನಲ್ಲಿ ಅಂದ್ರೆ ಇದು ಮನಸ್ಸನ್ನು ನಿಲ್ಲಿಸೋದು ಅಷ್ಟು ಭಾಳ ಸುಲಭದ ಮಾತಲ್ಲ. ಮಾರ ವಿರೋಧಿ ಮಾಯಾ ಮೋಹ ರಹಿತನ ಅಪಾರ ಮಹಿಮ ಶಂಭುಲಿಂಗ ತುಲವನ್ನು ಭೂರಿ ಪುಣ್ಯದ ಫಲದಿಂದೆ ಪಡೆಯದೆ ಸಂಸಾರಿ ಸುಮ್ಮನೆ ಗೆಲ್ಲರಿದು ಹೃದಯವ ಅಂತಂದ್ಬಿಟ್ಟು. ಅಂದರೆ ಮಾರಮರ್ಧನ ಅಂದರೆ ಈ ಗುರು ಶಂಭುಲಿಂಗನ ಕೃಪಾ ಕಟಾಕ್ಷ ಇದ್ದಾಗ ಮಾತ್ರ ಇದು ಪ್ರಾಪ್ತಿಯಾಗ್ತದಪ್ಪ. ಅಂದ್ರೆ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಬರ್ತದ. ಅಂದರೆ ಅದಕ್ಕೇನು ಗುರು ಶಂಭುಲಿಂಗನ ಕೃಪಾ ಕಟಾಕ್ಷ ಪುಣ್ಯದ ಫಲ. ಅಲ್ಲಿ ಆ ಒಲವು ಪ್ರೀತಿ ಯಾವಾಗ ಸಿಗ್ತದ ಆವಾಗ ನಿಲ್ಲಿಸಬಹುದು ಮನಸ್ಸನ್ನು ಅಂತ ಅಲ್ಲಿ ಹೇಳಿದರು. ಇನ್ನು 7ನೇದ್ದು, ನೋಡಿ ಬಲ್ಲವರು ಸುಖ ಭೋಗದ ಅಳಿಯಾಸೆ ಎಡಗೂಡಿ ಕೆಡದಿರಿ, ಭಾಗ್ಯವಿಲ್ಲದೆ ಆಗದು ಬಿಡದೆ ಮಾಡಿ ಅದರಿಂದೆ ಶಿವಧರ್ಮ ರತಿಯನೇ ಬೇರೆ ಬೇಡ ಬಹುಕೋಟಲೆಗಳು ಅಂತ ಹೇಳ್ತಾರೆ. ಅಂದರೆ ಮೊದಲನೇ ಪಲ್ಲವಿದಲ್ಲಿ ಹೇಳ್ತಾರೆ. ಅದು ನೋಡಿ ಬಲ್ಲವರು ಸುಖ ಭೋಗದ ಅಳಿಯಾಸೆ ಎಡಗೂಡಿ ಕೆಡದಿರಿ, ಭಾಗ್ಯವಿಲ್ಲದೆ ಆಗದು ಬಿಡದೆ ಮಾಡಿ ಅದರಿಂದ ಶಿವಧರ್ಮ ರತಿಯನೇ ಬೇರೆ ಬೇಡ ಬಹು ಕೋಟಲೆಗಳು ಅಂತ. ಅಂದ್ರೆ ವಿಚಾರ ಮಾಡಿ, ನೋಡಿ ಅಂದರೆ ವಿಚಾರ ಮಾಡಿ. ಬಲ್ಲವರು ಅಂದರೆ ಯಾರು, ತಿಳಿದವರು. ಸುಖ ಭೋಗದ ಅಂದರೆ ಸುಖಕ್ಕೆ ಕಾರಣ ಆಗಿರ್ತಕ್ಕಂಥ ಭೋಗಗಳ ಅಳಿಯಾಸೆಗೂಡಿ ಅಂದರೆ ಅಲ್ಪವಾದ ಆಸೆಯನ್ನು ಕೂಡಿಕೊಂಡು ಕೆಡದಿರಿ ಅಂದರೆ ನಾಶವಾಗಬೇಡ್ರಿ. ಭಾಗ್ಯವಿಲ್ಲದೆ ಅಂದರೆ ಪೂರ್ವಕೃತ ಪುಣ್ಯ ಇಲ್ಲದೆ ಆಗೋದಿಲ್ಲ. ಅದರಿಂದ ಆ ಕಾರಣದಿಂದ ಬೇರೆ ಪುಣ್ಯ ಸಂಪಾದನೆಗೆ ಅಂದರೆ ಭಿನ್ನವಾದ ಪುಣ್ಯ ಸಂಪಾದನೆಗೆ ಬಹು ಪ್ರಕಾರದ ಕಷ್ಟತರದ ಸಾಧನೆಗಳನ್ನು ಮಾಡೋದು ಬೇಡ. ಶಿವಧರ್ಮ ರತಿಯನ್ನೇ ಪರಮಾತ್ಮನಲ್ಲಿ ಭಕ್ತಿಯನ್ನು ಪ್ರೇಮವನ್ನು ಎಡಬಿಡದೆ ಮಾಡ್ರಿ ಅಂತಲ್ಲಿ ಹೇಳ್ತಾರೆ. ಯಾಕಂದ್ರೆ ತಿಳಿದವ್ರು ವಿಚಾರ ಮಾಡಿ ನೋಡ್ರಿ ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ಸುಖದ ಭೋಗ ಬೇಕಂತಕ್ಕಂಥದ್ದು ಅಲ್ಪ ಆಸೆಯಿಂದ ವ್ಯರ್ಥವಾಗಿ ಕೆಟ್ಟು ಹೋಗ್ಬೇಡ್ರಿ. ಯಾಕಂದ್ರೆ ಇದು ಚಾರ್ಜ್ ನೋಡಿ ಹತ್ತೊಂದು ಪುಣ್ಯವಿಲ್ಲದೆ ಯಾವುದು ಚಾರ್ಜ್ ಇದು ಪುಣ್ಯ ಇಲ್ಲದೆ ಯಾವುದು ಅಲ್ಲಿ ಸಾಧ್ಯ ಆಗಂಗಿಲ್ಲ ಅಂತಕ್ಕಂಥದ್ದಲ್ಲಿ ಹೇಳ್ತಾರೆ.
ನೋಡಿ ಬಲ್ಲವರು ಸುಖ ಭೋಗದ ಅಳಿಯಾಸೆ ಎಡಗೂಡಿ ಕೆಡದಿರಿ ಭಾಗ್ಯವಿಲ್ಲದೆ ಆಗದು ಬಿಡದೆ ಮಾಡಿ ಅದರಿಂದೆ ಶಿವಧರ್ಮರತಿಯೇ ಬೇರೆ ಬೇಡ ಕೋಟಲೆಗಳು ಅಂತಂದರೆ ಅಲ್ಲಿ ಪುಣ್ಯ ಇಲ್ಲದೇ ಯಾವುದು ಅಲ್ಲಿ ಪ್ರಾಪ್ತಿಯಾಗಂಗಿಲ್ಲ, ಸುಖ ಭೋಗಗಳು ಕೂಡ ಪ್ರಾಪ್ತಿಯಾಗಂಗಿಲ್ಲ. ಅದಕ್ಕಾಗಿ ಪುಣ್ಯದ ಕೆಲಸ ಮಾಡಿರಿ. ಪುಣ್ಯ ಕೆಲಸ ಮಾಡಿದರೆ ನಿಮ್ಗೆ ಅಲ್ಲಿ ಸುಖ ಭೋಗಗಳು ಪ್ರಾಪ್ತಿಯಾಗ್ತವ. ಈ ಸುಖ ಪುಣ್ಯ ಇಲ್ದಿದ್ರೆ ಏನೂ ಆಗಂಗಿಲ್ಲ. ಅದಕ್ಕಾಗಿ ಶಿವಧರ್ಮರತಿಯನ್ನು ನೀವು ಅಂದರೆ ಶಿವನಲ್ಲಿ ಎಡಬಿಡದೆ ಭಕ್ತಿ ಮಾಡಿರಿ, ಪರಮಾತ್ಮನಲ್ಲಿ ಭಕ್ತಿ ಮಾಡಿರಿ. ಮಾಡಿದಾಗ ಇವೆಲ್ಲ ಪ್ರಾಪ್ತಿ ಆಗ್ತದ ಸುಖ ಅಂತಕ್ಕಂಥದ್ದು ಹೇಳ್ತಾರೆ. ಇನ್ನು ಮೊದಲನೇ ನುಡಿನಲ್ಲಿ ಹೇಳ್ತಾರೆ, ಕುಲ ಜಾತಿ ರೂಪು ಯೌವನ ಗಾಡಿ ಗರ್ವತನ ಬಲು ಪರಾಕ್ರಮ ಬಂಧು ಜನರೊಲುಮೆ ನಿಪುಣತ್ವ ಛಲ ನೀತಿ ವಿದ್ಯೆ ವಿನಯಾಲಾಪ ಶಾಸ್ತ್ರ ಕವಿತಾ ರಚನೆ ಕುಲಶಂಗಳು ಸಲೆ ಶೌಚ ಕೃಷಿ ಸೇವೆ ಯಾಚನೆ ಅಲಂಕಾರ ಗೆಲವ ಅಮಲ ಗುಣ ವಾದ ವಶ್ಯಮಣಿ ಮಂತ್ರತತಿ ಫಲಿಸಲರಿಯವು ಪುಣ್ಯದ ಅನುಕೂಲಮಿಲ್ಲದಿರೆ ತನಗೆ ಮನವೆಳಿಸಿದಂತೆ ಅಂತಿದು ಮೊದಲನೇ ನುಡಿ ಹೇಳ್ತಾರೆ. ಅಂದರೆ ಪುಣ್ಯದ ವಿನ ಫಲಿಸದೇ ಇರತಕ್ಕವುಗಳು ಏನದ ಅದನ್ನು ಹೇಳ್ತಾರೆ. ಕುಲ ಅಂತಕ್ಕಂಥದ್ದು, ಜಾತಿ. ಕುಲ ಅಂತಂದ್ರೆ ಏನು, ಅಲ್ಲಿ ದೊಡ್ಡ ಕುಲ ಸಣ್ಣ ಕುಲ ಅಂತ ಏನು ಅನ್ಕೊತಾರ ಅದು ಅಲ್ಲ. ಕುಲ ಅಂತಂದ್ರೇನು, ಅಲ್ಲಿ ಶ್ರೇಷ್ಠವಾದ ಕುಲ ಅಂತ ಇಲ್ಲಿ ಇದರಲ್ಲಿ ಯಾವುದು ಮಾನವ ಜೀವಿನಲ್ಲಿ ಏನು ಮಾಡ್ಕೊಂಡಾರ ಅದರಲ್ಲಿ ಕುಲ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಜಾತಿ ಅಂತಕ್ಕಂಥದ್ದು, ಜಾತಿ ಅಂದರೆ ಉಚ್ಚ ಜಾತಿ ನೀಚ ಜಾತಿ ಅಂತಕ್ಕಂಥದ್ದು ಏನು ಹೇಳ್ಯಾರ ಅಲ್ಲಿ. ಜಾತಿ ಕುಲ ಅಂದರೆ ಏನಪ್ಪ, ಇದರಲ್ಲಿ ಏನು ಭೇದ ಅದಂತಂದ್ರೆ ವಂಶದಿಂದ ಏನು ಉತ್ಪತ್ತಿ ಆಗ್ತದ ಅದಕ್ಕೆ ಕುಲ ಅಂತ ಹೇಳ್ತಾರೆ. ಗೋತ್ರದಿಂದ ಯಾವುದು ಉತ್ಪತ್ತಿ ಆಗ್ತದೋ ಜಾತಿ ಅಂತ ಹೇಳ್ತಾರೆ. ಆಮೇಲೆ ರೂಪ ಅಂತಕ್ಕಂಥದ್ದು, ರೂಪ ಅಂದರೆ ಸೌಂದರ್ಯ, ಅಂದರೆ ಒಳ್ಳೆ ಸುಂದರ ರೂಪ ಪ್ರಾಪ್ತಿ ಆಗ್ಬೇಕಂದ್ರೆ ಅದು ಕೂಡ ಪುಣ್ಯನೇ ಬೇಕು ಅಂತಲ್ಲಿ ಹೇಳ್ತಾರೆ. ಪುಣ್ಯ ಇಲ್ಲದೆ ಅದು ಪ್ರಾಪ್ತಿ ಆಗ್ಲಿಕ್ಕೆ ಬರಂಗಿಲ್ಲ. ಯಾಕಂದರೆ ಗಣ್ಯದ ಅಧಮತನು ಪಾಪದಿ ಬಕ್ಕು ಪುಣ್ಯ ಫಲದಿ ಪೂರ್ಣಾಂಗ ಮದಕ್ಕು ಅಂತ ಏನು ಅಲ್ಲಿ ಹೇಳ್ಯಾರ. ಯಾವುದರಲ್ಲಿ, ಪರಮಾರ್ಥ ಗೀತೆಯಲ್ಲಿ. ಗಣ್ಯದ ಅಧಮತನು ಪಾಪದಿ ಬಕ್ಕು ಪುಣ್ಯ ಫಲದಿ ಪೂರ್ಣಾಂಗ ಮದಕ್ಕು ಅಂತ. ಅಂದರೆ ಪಾಪ ಇದ್ದಾಗ ಅಲ್ಲಿ ಏನಾಗ್ತದ, ಅಲ್ಲಿ ಸ್ವಲ್ಪ ವ್ಯತ್ಯಾಸದಿಂದ ಬರ್ತದೆ ಶರೀರ. ಅಂದ್ರೆ ಅಂಗಹೀನ ಆಗ್ತದಂತ. ಅಂದ್ರೇನು, ಕುರುಡಾಗಲಿ ಮೂಕಾಗಲಿ ಕಿವುಡಾಗಲಿ ಈ ರೀತಿ ಇರ್ತಕ್ಕಂಥ ಶರೀರ ಅಂದರೆ ಅಂಗ ವ್ಯತ್ಯಯ ಆಗ್ತಕ್ಕಂಥದ್ದು. ಅಲ್ಲಿ ಅಂಗಹೀನ ಆಗ್ತಕ್ಕಂಥದ್ದು ಯಾವುದು, ಪಾಪದಿಂದ ಬರ್ತಕ್ಕಂಥದ್ದು ಅಂತಲ್ಲಿ ಹೇಳ್ತಾರೆ. ಆಮೇಲೆ ಪುಣ್ಯ ಫಲ ಇತ್ತಂದ್ರೆ ಆವಾಗ ಪೂರ್ಣಾಂಗ ಅಂತಂದರೆ ಒಳ್ಳೆಯ ರೂಪದಿಂದ ಕೂಡ್ತಕ್ಕಂಥ ಶರೀರ ಅಲ್ಲಿ ಪ್ರಾಪ್ತಿ ಆಗ್ತದೆ ನೋಡ್ರಪ್ಪ ಅಲ್ಲಿ ಅಂತ ಹೇಳ್ತಾರೆ. ಅವರು ಇದನ್ನು ಪರಮಾರ್ಥ ಗೀತೆನಲ್ಲಿ ಬರೆದಾರ ನಿಜಗೊಂಡ್ರು. ಯಾವುದು, ಗಣ್ಯದ ಹದಮತನು ಪಾಪದಿ ಬಕ್ಕು ಪುಣ್ಯ ಫಲದಿ ಪೂರ್ಣಾಂಗ ಮದಕ್ಕು ಅಂತ. ಅದು ಅಂದರೆ ಪಾಪದಿಂದ ಅಲ್ಲಿ ಅಂಗಹೀನ ಪ್ರಾಪ್ತಿ ಆಗ್ತದ, ಪುಣ್ಯ ಜಾಸ್ತಿ ಇದ್ರೆ ಅಲ್ಲಿ ಪೂರ್ಣಾಂಗ ಅಂದರೆ ಭಾಳ ಒಳ್ಳೆಯ ಶರೀರ ಬರ್ತದೆ ನೋಡ್ರಪ್ಪ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಯೌವನ ಅಂತಕ್ಕಂಥದ್ದು, ಯೌವನಕ್ಕೆ ಕಂಟಕವಾಗಿರ್ತಕ್ಕಂಥವು ಯಾವುವು ಅಂದರೆ ಯೌವನ ಅವಸ್ಥೆಯಲ್ಲಿ ಕೂಡ ಯಾವ ರೀತಿ ಅಲ್ಲಿ ಬೇರೆ 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 ಇವೆಲ್ಲ ಪ್ರಾಪ್ತಿ ಆಗ್ತವ. ಅಲ್ಲಿ ಅದಕ್ಕೂ ಕೂಡ ಯೌವನಕ್ಕೆ ಬರ್ಬೇಕಂದ್ರೂ ಪುಣ್ಯನೂ ಬರ್ಬೇಕಂತ ಹೇಳ್ತಾರೆ. ಬಾಲ್ಯದಲ್ಲಿ ಎಷ್ಟೋ ಇದು ವ್ಯತ್ಯಾಸ ಆಗ್ತವೆ. ವ್ಯತ್ಯಾಸ ಆಗಿ ಇದಾಗೋ ಚಾನ್ಸಸ್ ಇರ್ತಾವೆ. ಅದಕ್ಕಾಗಿ ಹಂಗೆಲ್ಲ ಆಗ್ಲಾರ್ದೆ ಯೌವನಕ್ಕೂ ಬಂತು ಅಂತ ತಿಳ್ಕೊರಿ. ಯೌವನಕ್ಕೂ ಬರ್ಬೇಕಂದ್ರೆ ಅಲ್ಲಿ ಪುಣ್ಯದ ಫಲನೇ ಬರಬೇಕಾಗ್ತದೆ, ಪುಣ್ಯದ ಫಲನೇ ಇರಬೇಕಾಗ್ತದ ಅಲ್ಲಿ ಅಂತ ಅಲ್ಲಿ ಹೇಳ್ತಾರೆ. ಯಾವ ರೀತಿ, ಈಗ ಮಾವಿನ ಗಿಡ ಆಗಲಿ ಈ
ಏನೋ ಸಣ್ಣ ಸಣ್ಣ ಫಸ್ಟು ಏನು ಅವೆಲ್ಲನೂ ಎಲ್ಲ ಸಸಿಗಳು ಹಚ್ಚಿದ್ವೆಲ್ಲನೂ ಗಿಡಗಳಾಗ್ತವನ್ರಿ. ಆಗಂಗಿಲ್ಲ. ಯಾಕಂತಾರೆ ಬೀಜ ಬಿತ್ತಿ ಮೊಳಕೆ ಬಂದು ಅವೆಲ್ಲ ರಕ್ಷಣೆ ಆಗಿ ಆಮೇಲೆ ಹೂವು ಆಗಿ ಹೂವು ಆದ ನಂತರ ಕಾಯಿಯಾಗಿ ಆಮೇಲೆ ಹಣ್ಣು ಆಗ್ತವೆ. ಈ ರೀತಿ ಆಗ್ತಕ್ಕಂಥದ್ದು ಅಲ್ಲಿ ಕ್ರಮ ಅದ. ಈ ಎಲ್ಲನೂ ಪುಣ್ಯ ಇದ್ದರೆ ಎಲ್ಲನೂ ಕ್ರಮದಿಂದ ಕಾಯಿ ಆಗಿಬಿಟ್ಟು ಹಣ್ಣಾಗ್ತವೆ. ಅದೇ ಸ್ವಲ್ಪ ಏನಾದರೂ ಪಾಪ ಫಲ ಇತ್ತಂದ್ರೆ ಅಲ್ಲಿ ಏನಾಗ್ತದೆ, ಅಲ್ಲಿ ಮಧ್ಯದಲ್ಲೇ ಆ ಗಾಳಿ ಮಳೆಯಿಂದ ಎಲ್ಲ ಉದುರಿ ಹೋಗ್ತವೆ. ಹಂಗಾಗಿ ಅಲ್ಲಿ ಅಲ್ಲಿ ಫಲ ಜಾಸ್ತಿ ಬರಂಗಿಲ್ಲ ಅಲ್ಲಿ. ಆ ರೀತಿ ಆಗ್ತಕ್ಕಂಥದ್ದು ಅಲ್ಲಿ ಹೇಳ್ತಾರೆ. ಯೌವನ ಅವಸ್ಥೆ ಬರ್ಬೇಕಂದ್ರೂ ಪುಣ್ಯನೇ ಇರಬೇಕಾಗ್ತದ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಗಾಡಿ ಅಂತಕ್ಕಂಥ ಗಾಡಿ ಅಂದರೆ ತನಗೇನು ವಸ್ತ್ರ ಆಭರಣಗಳನ್ನೇನು ಧಾರಣ ಮಾಡ್ಕೊತಾನ ಅವು ಅದನ್ನು ಗಾಡಿ ಅಂತ ಹೇಳಿಸ್ತಾರೆ. ತನ್ನ ಏನು ತನಗೆ ಇಚ್ಛೆ ಪಡ್ತಕ್ಕಂಥ ವಸ್ತ್ರಗಳು ಆಭರಣಗಳು ಸಿಗ್ಬೇಕಂದ್ರೂ ಕೂಡ ಪುಣ್ಯನೇ ಇರಬೇಕು ಅಂತಲೂ ಹೇಳ್ತಾರೆ. ಇವೆಲ್ಲನೂ ಏನು ಪ್ರಾಪಂಚಿಕ ಲೆಕ್ಕದಲ್ಲಿ ಹೇಳ್ತಾರೆ. ಇದು ಪರಮಾರ್ಥ ಲೆಕ್ಕ ಅಲ್ಲ, ಇದು ಪ್ರಾಪಂಚಿಕ ಲೆಕ್ಕದಲ್ಲಿ ಇವೆಲ್ಲ ಹೇಳ್ತಕ್ಕಂಥವು. ಗರ್ವತನ ಅಂದ್ರೆ ಏನು, ಅಲ್ಲಿ ಆಡಳಿತ ಅಂತಕ್ಕಂಥಲ್ಲಿ ತಕ್ಕೊಂಡು ಎಲ್ಲರಿಗೂ ಆಜ್ಞೆ ಮಾಡ್ತಕ್ಕಂಥದ್ದು ಏನು ಅಧಿಕಾರ ಚಲಾಯಿಸ್ಕೊಂತ ಯಾರು ಇರ್ತಾರ ಅದು ಹಿರಿತನ ಅಂತಕ್ಕಂಥದ್ದು. ಇದು ಪ್ರಾಪ್ತ ಆಗ್ಬೇಕಂದ್ರೂ ಕೂಡ ಪುಣ್ಯನೇ ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ಎಲ್ಲರಿಗೂ ಸಿಗ್ತದೇನ್ರಿ, ಮುಖ್ಯಮಂತ್ರಿ ಪಟ್ಟ ಆಯಿತು, ಈ ರೀತಿ ದೊಡ್ಡ ದೊಡ್ಡ ಹುದ್ದೆಗಳು ಇರ್ತಾವಲ್ಲ, ಅವ್ರು ಸಿಗ್ಬೇಕಂದ್ರೂ ಕೂಡ ಅದು ಪುಣ್ಯದ ಪ್ರಭಾವನೆ ಬೇಕಂತ ಹೇಳ್ತಾರೆ. ಯಾಕಂದರೆ ಎಲ್ಲರಿಗೆ ಆದೇಶ ಮಾಡ್ಕೊಂಡು ತಿರುಗಾಡ್ತಕ್ಕಂಥದ್ದು ಅದು ಹಿರಿತನ ಮಾಡ್ತಕ್ಕಂಥದ್ದು. ಇದು ಪುಣ್ಯ ಇದ್ದಾಗ ಮಾತ್ರ ಬರ್ತದ ಅದನ್ನು ಕೂಡ ಅಂತಲ್ಲಿ ಹೇಳ್ತಾರೆ. ಬಲು ಪರಾಕ್ರಮ ಅಂತಕ್ಕಂಥದ್ದು ಯಾವುದು ಮಾಡಬೇಕು ಅಂತ ಇಚ್ಛೆ ಮಾಡ್ತಾರೆ ಅದನ್ನು ಭಾಳ ಶಕ್ತಿಯಿಂದ ಮಾಡ್ತಕ್ಕಂಥದ್ದು. ಇಂಥ ಶಕ್ತಿ ಪ್ರಾಪ್ತ ಆಗ್ಬೇಕಂದ್ರೆ ಏನಾಗ್ತದೆ, ಪುಣ್ಯ ಇಲ್ಲದೆ ಆಗಲ್ಲ. ಯಾಕಂದ್ರೆ ಅಲ್ಲಿ ಒಂದು ತುಂಬಿದ ಚರಿಗೆ ಕೂಡ ಆ ಕಡೆ ಈ ಕಡೆ ಅಲುಗಾಡ್ಸೋಕೆ ಬರೋಂಗಿಲ್ಲ. ಅಂಥದ್ದನ್ನು ಕೂಡ ತನ್ನ ಶಕ್ತಿಯಿಂದ ಮಾಡಬೇಕಾದ್ರೂ ಕೂಡ ಇಚ್ಛಿಸಿದಂಥ ಕೆಲಸ ಅದು ಪುಣ್ಯದಿಂದ ಇದ್ರೇ ಮಾಡಬೇಕಾಗ್ತದೆ ಅಂತಲೇ ಹೇಳ್ತಾರೆ. ಆ ರೀತಿ ಅಂದ್ರೆ ಏನೇ ಕೆಲಸ ಕಾರ್ಯಗಳು ಮಾಡ್ಬೇಕಂದ್ರೆ ಅಲ್ಲಿ ಕೂಡ ಪುಣ್ಯದಿಂದನೇ ಸಾಧ್ಯ ಆಗ್ತದ ಅಂತ ಹೇಳ್ತಕ್ಕಂಥದ್ದು. ಆಮೇಲೆ ಬಂಧು ಜನರೊಲುಮೆ, ಅಣ್ತಂಬರಾಗಲಿ ಬಂಧು ಬಳಗಾಗಲಿ ಆಮೇಲೆ ಬಳಗದವರು ಪ್ರೇಮ್ ಮಾಡ್ಬೇಕಂತಂದ್ರೆ ಸುಮ್ಮನೆ ಮಾಡಂಗಿಲ್ಲ ಅವರು. ಯಾಕಂದ್ರೆ ಅಲ್ಲಿ ಅವ್ರ ಹತ್ರ ದುಡ್ಡು ಇದ್ರೆ, ಯಾವುದಾದ್ರೂ ದೊಡ್ಡ ನೌಕರಿ ಇದ್ರೆ ಅಥವಾ ನಮ್ಮ ಅಂಥವ್ರು ಇದ್ದಾಗ ಮಾತ್ರ, ಆಸ್ತಿ ಪಾಸ್ತಿ ಇದ್ದಾಗ ಅಂಥವ್ರು ಮಾತ್ರ ನಾವು ನಮ್ಮವ್ರು ಅಂತ ಅಂದ್ಬಿಟ್ಟು ಪ್ರೇಮ ಮಾಡ್ತಾರೆ. ಅಂದರೆ ಯಾವ ಕಾಲಕ್ಕೆ ಅವ್ರ ಹತ್ರ ದ್ರವ್ಯ ಏನಾದರೂ ಆ ದುಡ್ಡು ಏನಾದರೂ ತೀರೋಯ್ತು ಅಂತ ತಿಳ್ಕೊಳ್ರಿ ಅಥವಾ ಕಳೆದೋಯ್ತು ಅಂತ ತಿಳ್ಕೊಳ್ರಿ ಆವಾಗ, ಅಥವಾ ನೌಕರಿ ಮಾಡ್ತಾ ಇದ್ದಾಗ ನೌಕರಿನೂ ಹೋಯ್ತು ಅಂತ ತಿಳ್ಕೊಳ್ರಿ ಆವಾಗ, ಅಲ್ಲಿ ಯಾಕೆ ಮನೆಯವ್ರ ಸುತ್ತಮುತ್ತಲು ಯಾಕೆ ಸ್ವಂತ ಹೆಂಡತಿನೂ ಕೂಡ ಅಲ್ಲಿ ಸರಿಯಾಗಿ ಆ ವ್ಯಕ್ತಿನ ಸರಿಯಾಗಿ ನೋಡಲ್ಲ ಅನ್ನೋ ಥರ ಹೇಳ್ತಾರೆ. ಯಾಕಂತಂದ್ರೆ ಅದು ಇದ್ದಾಗ ಮಾತ್ರ, ಐಶ್ವರ್ಯ ಇದ್ದಾಗ ಮಾತ್ರ ಅವನಿಗೆ ಬೆಲೆ ಇರ್ತದ. ಅಂದಮೇಲೆ ಇನ್ನು ಬಂಧು ಬಳಗ ಏನು ದೂರನೇ ಉಳಿತು ಅಂತಲ್ಲಿ. ಅದಕ್ಕಾಗಿ ಅದನ್ನೆಲ್ಲ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಪುಣ್ಯನೇ ಬೇಕಾಗ್ತದ. ಈ ಪುಣ್ಯ ಇದ್ದವ್ರಿಗೆ ಮಾತ್ರ ಇವೆಲ್ಲ ಸಿಗ್ತದ ನೋಡಪ್ಪ, ಪುಣ್ಯ ಇಲ್ಲಂದ್ರೆ ಇವು ಸಿಕ್ಕಂಗಿಲ್ಲ ಅಂತಲ್ಲಿ ಹೇಳ್ತಾರೆ. ಆಮೇಲೆ ನಿಪುಣತ್ವ ಅಂತಕ್ಕಂಥದ್ದು ಅಂದರೆ ಯಾವುದನ್ನು ನೋಡ್ತಾನ ಅದನ್ನು ಮಾಡ್ತಕ್ಕಂಥದ್ದು. ಏನು ನೋಡ್ತಾನ ಅಂದ್ರೆ ನಿಪುಣ ಅಂದ್ರೆ ನೈಪುಣ್ಯತೆ ಅಂತಕ್ಕಂಥದ್ದು. ನೋಡಿ ಚಂದ ತಿಳ್ಕೊಂಡು ಅದನ್ನು ಅದೇ ರೀತಿ ಮಾಡ್ತಕ್ಕಂಥದ್ದು. ಆಮೇಲೆ ಅದನ್ನು ಏನಾದರೂ ಒಂದು ವಿಷಯ ಕೇಳಿದ ಮೇಲೆ ಅದನ್ನು ಮಾಡಿ ತೋರಿಸ್ತಕ್ಕಂಥದ್ದು. ಈ ಪ್ರಕಾರ ಎಲ್ಲದರಲ್ಲೂ ಅಂದರೆ ಭಾಳ ಎಕ್ಸ್ಪರ್ಟ್ ಇರ್ತಾರೆ ಒಬ್ಬೊಬ್ಬರು. ಸುಮ್ಮನೆ ಹಿಂಗೆ ನೋಡಿದ ತಕ್ಷಣ ಸಾಕು ಅದನ್ನೆಲ್ಲನೂ ತಿಳ್ಕೊಂಬಿಡೋದು. ಅದು ಗ್ರಾಸ್ಪಿಂಗ್ ಕೆಪಾಸಿಟಿ ಅವ್ರಿಗೆ ಅಷ್ಟೊಂದು ಇರ್ತದೆ ಅಂತ. ಅಂದರೆ ಅದಕ್ಕೆ ನೈಪುಣ್ಯತೆ, ನಿಪುಣತ್ವ ಅಂತ ಹೇಳ್ತಾರೆ. ಒಬ್ರಿಗೆ ಸುಮ್ಮನೆ ಒಂದು ಸಲ ಹೇಳಿದ್ರೆ ಸಾಕು ಎಲ್ಲನೂ ತಲೆಗೆ ಉಳ್ಕೊಂಡ್ಬಿಡ್ತದೆ. ಅದನ್ನು ರಿಪೀಟ್ ಮಾಡ್ತಾ ಇರ್ತಾರೆ ಹಂಗೇನೆ. ಅದನ್ನು ಎಲ್ಲರಿಗೆ ಆಗ್ತದಂದ್ರೆ ಎಲ್ಲರಿಗೆ ಆಗಂಗಿಲ್ಲ. ಅದನ್ನು ಕೂಡ ಪುಣ್ಯನೇ ಬೇಕಂತ ಅವ್ರು ಹೇಳ್ತಾರೆ. ಛಲ ಅಂತಕ್ಕಂಥದ್ದು. ಆಮೇಲೆ ಛಲ ಅಂದರೆ ಹಿಡ್ದದನ್ನು ಮಾಡೇ ತೀರ್ತೀನಿ ಅಂತಕ್ಕಂಥದ್ದು. ಅಂದರೆ ಒಂದು ಕೆಲಸ ಹಿಡಿದ ತಕ್ಷಣವೇ ಅದನ್ನು ಪೂರ್ತಿ ಮಾಡೇ ಮುಗಿಸ್ತೀನಿ ಅಂತಕ್ಕಂಥ ಛಲ ಅವ್ರಿಗೆ ಇರಬೇಕು ಅಂತಲ್ಲಿ ಹೇಳ್ತಾರೆ. ಈ ರೀತಿ ಹಿಡಿದ ಕೆಲಸ ನಾನು ಪೂರ್ತಿ ಮಾಡೇ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ಅದಕ್ಕೂ ಕೂಡ ಪುಣ್ಯನೇ ಬೇಕಂತ ಹೇಳ್ತಾರೆ. ಅದು
ಅದು ಇರಲಿಲ್ಲ ಅಂತಂದ್ರೆ ಅದು ಪುಣ್ಯ ಇಲ್ಲ ಅಂತ ತಿಳ್ಕೊಬೇಕು ಅಂತಲ್ಲಿ ಹೇಳ್ತಾರೆ. ಆಮೇಲೆ ನೀತಿ ಅಂತಕ್ಕಂಥದ್ದು. ನೀತಿ ಅಂದರೆ ಏನು, ಲೋಕ ಜನ ಏನು ಮಾಡ್ತಾರೆ, ತಾಯಿ ತಂದೆ ಜೊತೆ ಹೆಂಗಿರಬೇಕು, ಹೆಂಡ್ರು ಮಕ್ಕಳ ಜೊತೆ ಹೆಂಗಿರಬೇಕು, ಯಾವ ರೀತಿ ವ್ಯವಹಾರ ಮಾಡಬೇಕು ಅಂತಕ್ಕಂಥದ್ದು ಏನಿರ್ತದ, ಇವು ಏನು ತಿಳಿಸ್ತಾವ ಅದು ನೀತಿ ಅಂತ ತಿಳಿಸ್ಕೊತದ. ಆಮೇಲೆ ಯಾಕಂದ್ರೆ ಉದಾಹರಣೆಗೇನು, ರಾಜನ ಜೊತೆ ವೈರ ಮಾಡಿಕೊಡ್ದು ಅಂತ ಹೇಳ್ತಾರೆ. ರಾಜ ಆಗಲಿ ಅಥವಾ ಈಗಿನ ಲೆಕ್ಕದಾಗ ದೊಡ್ಡ ದೊಡ್ಡ ಅಧಿಕಾರಿಗಳು ಮೇಲಧಿಕಾರಿಗಳ ಜೊತೆ ವೈರತ್ವ ಇರಬಾರ್ದು ಅಂತ. ಯಾಕಂತಂದ್ರೆ ಅವ್ರಿಗೆ ಏನಾದರೂ ವೈರತ್ವ ಇದ್ರೆ ಅವ್ರು ಏನು ಮಾಡ್ತಾರೆ, ಎಲ್ಲಿ ಬೇಕಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ಎಲ್ಲಿ ಬೇಕಲ್ಲೇ ಅದು ಕಾಟ ಕೊಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಆಮೇಲೆ ಅಂದರೆ ಒಟ್ಟು ಏನೋ ಕೆಲಸಕ್ಕೆ ಬರಲಾರ್ದವ್ರ ಥರ ಮಾಡಿಬಿಡ್ತಾರೆ. ಅದಕ್ಕಾಗಿ ಅವ್ರ ಜೊತೆ ವೈರತ್ವ ಇರ್ತಕ್ಕಂಥದ್ದು ಇಟ್ಕೊಳ್ಬಾರ್ದು ಅಂತಲ್ಲಿ ಹೇಳ್ತಾರೆ. ಆಮೇಲೆ ಗುರು ಹಿರಿಯರಲ್ಲಿ ಕೂಡ ವೈರತ್ವ ಎಲ್ಲ ಅಂದರೆ ರಾಜನ ಹತ್ರ ಅಥವಾ ಅಧಿಕಾರಿಗಳ ಹತ್ರ ಏನು ಮಾಡಬೇಕು, ಮಿತ್ರತ್ವ ಇರಬೇಕು. ಅಂದರೆ ಹಾಗೆತನ ಮಾಡಬಾರ್ದು ಅಂತಕ್ಕಂಥದ್ದು. ಆಮೇಲೆ ಗುರು ಹಿರಿಯರಲ್ಲೂ ಕೂಡ ಏನು ಅಲ್ಲಿ ವೈರತ್ವ ಮಾಡದೆ ಅಲ್ಲಿ ಕೂಡ ಏನು ಇದು ಮಾಡಬೇಕಂದ್ರೆ ಅದು ಏನು ನಮಸ್ಕಾರಾದಿಗಳು ಏನು ನಮಸ್ಕಾರ ಮಾಡ್ಬೋದು, ಎದ್ದ ತಕ್ಷಣ ನಮಸ್ಕಾರ ಮಾಡೋದಾಗಲಿ, ಅದು ಇಲ್ಲಿ ಭಾಳ ಇದೆ ನೋಡಿ. ಯಾವುದೋ ಒರಿಸ್ಸಾದಲ್ಲಿ ಕಂಡ ತಕ್ಷಣ ಎಲ್ಲರಿಗೆ ನಮಸ್ಕಾರ ಮಾಡ್ತಾರೆ, ಫಸ್ಟ್ ನಮಸ್ಕಾರ ಮಾಡ್ತಾರೆ. ಅಂದರೆ ಅಷ್ಟೊಂದು ಸಂಸ್ಕಾರ ಇದ್ದವರು ಅವೆಲ್ಲ ಆಯಾ ಟೈಮಿಗೆ ನಮಸ್ಕಾರ ಮಾಡ್ತಕ್ಕದ್ದಾಗಲಿ ಆ ಸ್ವಭಾವ ಬಂದ್ಬಿಡ್ತದೆ. ಅಂದರೆ ಅಲ್ಲಿಗೆ ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ಈ ಭಾವನೆ ಬರ್ತದೆ. ಆಮೇಲೆ ಯಾಕಂತಂದರೆ ಈ ವ್ಯಕ್ತಿ ಯಾವುದೋ ಚಂದ ನೋಡ್ಕೋಬೇಕು, ವೈರತ್ವ ಇಟ್ಕೊಂಡ್ಬಿಟ್ರೆ ಏನಾಗ್ತದ, ಅವರಿಂದ ನಿಮಗೆ ತೊಂದರೆ ಬರ್ತದೆ ನೋಡಪ್ಪ. ಇಲ್ಲಂದ್ರೆ ಹಂಗಾಗಿ ಅಲ್ಲಿ ವೈರತ್ವ ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಬಂಧು ಬಳಗ ಇದು ಮನೆಯಲ್ಲಿ ಎಲ್ಲನೂ ಮಿತ್ರತ್ವದಿಂದ ಇರಬೇಕು ಅಂತಲ್ಲಿ ಹೇಳ್ತಾರೆ. ನೀತಿ ಇರೋದು. ಆಮೇಲೆ ವಿದ್ಯೆ ಅಂತಾರೆ. ವಿದ್ಯೆ ಪ್ರಾಪ್ತಿಗಾಗಿ ಏನು ಮಾಡಬೇಕು, ಅದಕ್ಕೆ ಪೂರ್ವಜನ್ಮದ ಸಂಸ್ಕಾರ ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಪುಣ್ಯದ ಅನುಕೂಲ ಬೇಕು ಅಂತಕ್ಕಂಥದ್ದು ಇವು ಇಲ್ಲಂತಂದ್ರೆ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ವಿದ್ಯೆ ಪ್ರಾಪ್ತಿ ಆಗಂಗಿಲ್ಲ. ಹೆಂಗಂದ್ರೆ ಒಂದು ಶಾಲೆಗೆ ಎಷ್ಟೋ ಹುಡುಗರು ಇರ್ತಾವೆ, ಅವರಲ್ಲಿ ಒಂದೆರಡು ಹುಡುಗರು ಮಾತ್ರ ಒಳ್ಳೆ ಜಾಣರು ಇರ್ತಾರೆ. ಯಾಕಂದ್ರೆ ಮೊದಲನೇ ಬೆಂಚಿನಲ್ಲಿ ಏನು ಕುಂತಿರ್ತಾರಲ್ಲ ಅವರು ಮಾತ್ರ ಒಳ್ಳೆ ಹುಡುಗರ ಲೆಕ್ಕದಲ್ಲಿ ಬರ್ತಾರೆ. ಹಿಂಗೆ ಯಾಕೆ ಅಂತಂತಂದ್ರೇನು, ಅವರು ಈ ಗುರುಗಳಿಗೇನು ಅವ್ರಿಗೇನು ಇದಿರ್ತದನು ಎಲ್ಲರಿಗೆ ಸಮಾನವಾಗಿ ಹೇಳ್ತಾರೆ. ಆ ಕ್ಲಾಸ್ನಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಹೇಳ್ತಾರೆ. ಒಬ್ರಿಗೆ ಹೆಚ್ಚು ಹೇಳಬೇಕು, ಒಬ್ರಿಗೆ ಕಡಿಮೆ ಹೇಳಬೇಕು ಅಂತ ಏನಿರೋದಿಲ್ಲ. ಅವ್ರಿಗೆ ಅದು ಸಮಾನವಾಗಿ ಹೇಳ್ತಾರೆ. ಆದ್ರೆ ಅವರಲ್ಲಿ ಅಷ್ಟು ಜನ ಹುಡುಗರಲ್ಲಿ ಯಾರಿಗೆ ಪೂರ್ವಜನ್ಮದ ಸಂಸ್ಕಾರ ಜಾಸ್ತಿ ಇರ್ತದ, ಪುಣ್ಯದ ಫಲ ಜಾಸ್ತಿ ಇರ್ತದ, ಅವರಿಗೆ ಅದು ತಕ್ಷಣವೇ ಅದು ಹತ್ಕೊಂಡ್ಬಿಡ್ತದೆ ವಿದ್ಯೆ ಅಂತಕ್ಕಂಥದ್ದು. ಇದು ಯಾವುದು ಪುಣ್ಯ ಇರಲ್ಲ ಅವರಿಗೆ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವರಿಗೆ ವಿದ್ಯೆ ಪ್ರಾಪ್ತಿ ಆಗಲ್ಲ ನೋಡ್ರಪ್ಪ ಅಂತಲ್ಲಿ ಬರ್ದಾರೆ. ಆಮೇಲೆ ವಿನಯಾಲಾಪ ಅಂತಂದ್ರೇನು, ವಿನಯಪೂರ್ವಕವಾಗಿರ್ತಕ್ಕಂಥ ಭಾಷಣ ಅಂತಕ್ಕಂಥದ್ದು ಹೇಳ್ತಾರೆ. ವಿನಯಪೂರ್ವಕ ಭಾಷಣ ಬರ್ಬೇಕಂದ್ರೆ ಏನೋ ಪುಣ್ಯನೇ ಬೇಕಂತ ಹೇಳ್ತಾರೆ. ಯಾಕಂದ್ರೆ ಕೆಲವರಿಗೆ ಏನಾದರೂ ಕಠೋರವಾಗಿ ಭಾಷಣ ಇರ್ತದೆ, ಅಂದ್ರೆ ಕಠೋರವಾಗಿ ಮಾತಾಡ್ತಕ್ಕಂಥದ್ದು ಇರ್ತದೆ. ವಿನಯ ಅಂತ ಇರೋದೇ ಇಲ್ಲ ಅವ್ರ ಬಳಿ. ವಿನಯದಿಂದ ಮಾತಾಡ್ಬೇಕಂತ ಎಷ್ಟು ಕಲಿಸಿದ್ರು ಕೂಡ ಅವ್ರಿಗೆ ಬರೋದೇ ಇಲ್ಲಂತ. ಹಾಗಾಗಿ ಆ ವಿನಯಕರವಾದ ಭಾಷಣ ಎಲ್ಲಿ ಯಾರ ಹತ್ರ ಇರ್ತೋ ಅದು ಪುಣ್ಯದ ಫಲ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ವಿನಯಪೂರ್ವಕದ ಭಾಷಣ ಬರ್ಬೇಕಂತಂದ್ರೆ ಪೂರ್ವಜನ್ಮದ ಪುಣ್ಯದ ಫಲದಿಂದನೇ ಬರ್ತದೆ ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಶಾಸ್ತ್ರ ಕವಿತಾ ರಚನೆ ಅಂತಕ್ಕಂಥದ್ದು. ಕವಿತಾ ರಚನೆ ಅಂದರೆ ಶಾಸ್ತ್ರ ಅಂತಂದ್ರೇನು, ಕವಿತಾ ರಚನೆ ಮಾಡ್ತಕ್ಕಂಥದ್ದು. ಅದರ ಸಾಮರ್ಥ್ಯ ಬರ್ಬೇಕಂದ್ರೆ ಪೂರ್ವಜನ್ಮದ ಪುಣ್ಯನೇ ಬೇಕಂತ ಹೇಳ್ತಾರೆ. ಯಾಕಂತಂದ್ರೆ ಕವಿತಾ ರಚನೆ ಆಗಲಿ, ತತ್ವಪದ ಬರಿತಕ್ಕಂಥದ್ದಾಗಲಿ ತಾನೇ ಬರ್ತದೇನಪ್ಪ ಅಂತಂದ್ರೆ ಇಲ್ಲ, ಅದು ಕೂಡ
ಪೂರ್ವಜನ್ಮದ ಪುಣ್ಯದ ಫಲದಿಂದನೇ ಬರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಈ ರಾಯಪ್ಪಗುರುಗಳು ಕೂಡ ಏನು ಬರೆದಿದ್ದಾರೆ, ಅದು ತತ್ವಪದಗಳು ಬರ್ದಾರಲ್ಲ, ಅದನ್ನು ಸಾಮಾನ್ಯ ಅಲ್ಲ, ಎಲ್ಲರಿಗೂ ಬರ್ಲಿಕ್ಕಾಗ್ತದೇನ್ರಿ? ಹಾಂ, ಎಲ್ಲರಿಗೂ ಒಂದು ಪದ ಬರಲಿಕ್ಕಾಗಂಗಿಲ್ಲ. ಅದು ಸುಮ್ಮನೆ ಅದೇನು ಇರಲಿಲ್ಲ ಅಂದ್ರೆ ಅಂಥದನ್ನೆಲ್ಲ ಎಷ್ಟೊಂದು ತತ್ವಪದಗಳು ಬರ್ದಾರ, ಆಮೇಲೆ ತ್ರಿಪದಿಗಳು ಬರ್ದಾರ. ಸಾಮಾನ್ಯ ಅಲ್ಲ. ಹಂಗಾಗಿ ಅದು ಕೂಡ ಪೂರ್ವಜನ್ಮದ ಪುಣ್ಯದ ಫಲದಿಂದನೇ ಇವೆಲ್ಲ ಶಾಸ್ತ್ರ ಕವಿತಾ ರಚನೆ ಅಂತಕ್ಕಂಥದ್ದು. ಆ ರೀತಿ ಇರ್ತಕ್ಕಂಥದ್ದು ಇವೆಲ್ಲನೂ ಹಾಗೆ ಪೂರ್ವ ಸಂಸ್ಕಾರದಿಂದ ಬರ್ತಕ್ಕಂಥವಪ್ಪ. ಹಂಗಾಗಿ ಪೂರ್ವ ಪುಣ್ಯನೇ ಬೇಕು ಅಂತ ಹೇಳ್ತಾರೆ. ಶಾಸ್ತ್ರ ಕವಿತಾ ರಚನೆ, ತತ್ವಪದ ಬರಿತಕ್ಕಂಥದ್ದು ಇವೆಲ್ಲನೂ. ಕುಶಲಂಗಳು ಅಂತಂದ್ರೇನು, ಹೇಳಿದಂಥದ್ದನ್ನು ತತ್ಕಾಲದಲ್ಲೇ ಗ್ರಹಣ ಮಾಡ್ತಕ್ಕಂಥದ್ದು. ಕುಶಲಂಗಳು ಅಂದರೆ ಹೇಳಿದ ತಕ್ಷಣವೇ ಗ್ರಹಣ ಮಾಡ್ತಕ್ಕಂಥದ್ದು. ಇದೊಂದು ಹಾಡ ಹೇಳ್ತೀವಿ ಅಂತಂದ ತಕ್ಷಣ ಅದನ್ನು ಕೇಳಿ ತಿಳ್ಕೊಂಬಿಟ್ಟು ತಕ್ಷಣವೇ ಅದನ್ನು ಗ್ರಹಣ ಮಾಡಿ ಹೇಳ್ತಕ್ಕಂಥದ್ದು. ಅದಕ್ಕೆ ಕುಶಲ ಬುದ್ಧಿ ಅಂತ ಹೇಳ್ತಾರೆ. ಇದು ಕೂಡ ಯಾವುದೋ ಪೂರ್ವಜನ್ಮದ ಪುಣ್ಯನೇ ಇದ್ದಾಗ ಮಾತ್ರ ಬರ್ತದೆ ನೋಡಪ್ಪ ಇದನ್ನು ಕೂಡ ಅಂತ. ಶೌಚ ಅಂತಂದ್ರೇನು? ಶೌಚ ಅಂದ್ರೇನು? ಅಂತರ್ ಶೌಚ ಬಹಿರ್ ಶೌಚ ಅಂತ ಎರಡು ಬರ್ತಾವೆ ಇದರಲ್ಲಿ. ಅಂತರ್ ಶೌಚ ಬಹಿರ್ ಶೌಚ ಅಂತಕ್ಕಂಥದ್ದು ಅಂದ್ರೆ ಒಳಗಿಂದು ಶೌಚ ಅಂದರೆ ಒಳಗಿಂದು ಶುದ್ಧಿ, ಹೊರಗಿನ ಶುದ್ಧಿ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಏನು ಹೇಳ್ತಾರೆ ಆ ರೀತಿ. ಇವನ್ನು ಕೂಡ ಪೂರ್ವಜನ್ಮದ ಪುಣ್ಯದಿಂದನೇ ಬರ್ತದೆ ನೋಡಪ್ಪ ಇದನ್ನು ಕೂಡ ಅಂತಕ್ಕಂಥದ್ದು ಅಲ್ಲಿ ಹೇಳ್ತಾರೆ. ಆಮೇಲೆ ಕೃಷಿ ಅಂದ್ರೇನು? ಒಕ್ಕಲ್ತನ ಮಾಡದೆ ಏನೋ ಧಾನ್ಯಗಳನ್ನ ಬೆಳಿಬೇಕಂತ ಕೂಡ ಪೂರ್ವಜನ್ಮದ ಪುಣ್ಯನೇ ಬೇಕಂತ ಹೇಳ್ತಾರೆ ಅಲ್ಲಿ ಕೂಡ. ಯಾಕಂತಂದ್ರೆ ಒಂದೇ ಹೊಲ್ದಾಗ ಒಂದೇ ಊರಿನಾಗ ಒಬ್ರಿಗೆ ಬಂದಷ್ಟು ಬೆಳೆ ಇನ್ನೊಬ್ರಿಗೆ ಬರೋಲ್ಲ. ಯಾಕಂತಂದ್ರೆ ಅವರು ಇಬ್ಬರು ಏನು ಕುಂಟಿ ರಂಟಿ ಹೊಡೆದು ಎಲ್ಲ ಸ್ವಚ್ಛ ಮಾಡಿ ಸರಿಯಾಗಿ ಬಿತ್ತಿ ಬೆಳೆದ್ರೂ ಕೂಡ ಅದು ಕೂಡ ಬೆಳೆ ಬರ್ಬೇಕಂದ್ರೆ ಅವ್ರ ಪುಣ್ಯದ ಫಲನೇ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅವರು ಪುಣ್ಯ ಇತ್ತಂತಂದ್ರೆ ಬೇಕಾದಂಥ ಬೆಳೆ ಬರ್ತದೆ. ಅದು ಅವ್ರಿಗೆ ಪುಣ್ಯ ಫಲ ಇರಲಿಲ್ಲ ಅಂದ್ರೆ ಅಂಥ ಬೆಳೆ ಬರಲ್ಲ ಅಂತ ಇಲ್ಲಿ ಇವ್ರು ಬರ್ಕೊಂಬಂದದ್ದು. ಯಾರು ಇದು ಪದ್ಯದಲ್ಲಿ ಯಾವುದು ಅಂತಂದ್ರೇನು? ಕುಲ ಜಾತಿ ನೋಡಿ ಬಲ್ಲವರು ಸುಖ ಭೋಗದ ಅಳಿಯಾಸೆ ಎಡಗೂಡಿ ಕೆಡದಿರಿ ಭಾಗ್ಯವಿಲ್ಲದೆ ಆಗದು ಬಿಡದೆ ಮಾಡಿ ಅದರಿಂದೆ ಶಿವಧರ್ಮ ರತಿಯೇ ಬೇರೆ ಬೇಡ ಬಹುಕೋಟಲೆಗಳು ಅಂತ ಏನು ಹೇಳಿದರು ಮೊದಲನೇ ಪಲ್ಲವದಲ್ಲಿ. ಈಗ ನುಡಿನಲ್ಲಿ ಏನು ಹೇಳ್ತಾರೆ? ಕುಲ ಜಾತಿ ರೂಪ ಯೌವನ ಗಾಡಿ ಗರ್ವತನ ಬಲು ಪರಾಕ್ರಮ ಬಂಧು ಜನರೊಲುಮೆ ನಿಪುಣತ್ವ ಛಲ ನೀತಿ ವಿದ್ಯೆ ವಿನಯಾಲಾಪ ಶಾಸ್ತ್ರ ಕವಿತಾ ರಚನೆ ಕುಶಲಂಗಳು ಸಲೆ ಶೌಚ ಕೃಷಿ ಬಗ್ಗೆ ಬಂತು. ಈಗ ಕೃಷಿ ಮಾಡ್ಬೇಕಂದ್ರೂ ಕೂಡ ಒಕ್ಕಲ್ತನ ಮಾಡೋದಂದ್ರೂ ಕೂಡ ಈ ಒಂದೇ ಊರಿನಾಗ ಒಂದೇ ಕಡೆ ಹೊಲಗಳು ಇದ್ವು ಅಂದರೂ ಕೂಡ ಇಬ್ಬರು ಸರಿಯಾಗಿ ಅದೇ ಟೈಮ್ನಲ್ಲೇ ಬಿತ್ತಿ ಬೆಳೆದ್ರು ಕೂಡ ಬೆಳೆ ಬರ್ಬೇಕಂತಂದ್ರೆ ಅವ್ರ ಪುಣ್ಯದ ಅನುಸಾರವಾಗಿ ಬರ್ತದೆ ಅಂತೇಳಿ ಬರ್ಕೊಂಬಂತಾರೆ ಇಲ್ಲಿ. ಹಾಗಾಗಿ ಪುಣ್ಯ ಇದ್ರೆ ಅದು ಇದಾಗ್ತದ, ಒಳ್ಳೆ ಬೆಳೆ ಬರ್ತದ ಅಂತಲ್ಲಿ ಹೇಳ್ತಾರೆ. ಹಂಗೆ ಯಾವ ರೀತಿ ಅಂತಂದ್ರೆ ಪುಣ್ಯ ಅಂತಂದ್ರೆ ಇಲ್ಲಿ ಅವರು ಸಂತ ತುಕಾರಾಮದ್ದನ್ನು ಒಂದು ದೃಷ್ಟಾಂತ ಹೇಳ್ತಾರೆ. ಸಂತ ತುಕಾರಾಮ ದೃಷ್ಟಾಂತ. ಪುಣ್ಯ ಅಂತಂದ್ರೆ ಏನು? ಅವರು ಕರುಣೆ ಅವ್ರ ಹತ್ರ ಇತ್ತು ಜಾಸ್ತಿ. ಕರುಣೆ ಅಂತಕ್ಕಂಥದ್ದು ಅದು ಅವರು ಹಂಗೆ ಪದ ಆಡ್ಕೊತ ಕುಂದಿರ್ತಿದ್ರಲ್ಲ ಮೊದಲ ಇದರಲ್ಲಿ ಬಂದದ್ದು ಮೊದಲನೇ ಪದದಲ್ಲಿ ಅಂದ್ರೂ ಸುಮ್ಮನೆ ಸ್ವಲ್ಪ ಹೇಳೋಣ. ಅದು ಯಾವ ರೀತಿ ಅಂತಂದ್ರೆ ಅಲ್ಲಿ ಅವರು ಹಕ್ಕಿ ಕಾಯಿರಂತ ಹೊಲದಾಗ ಬಿಟ್ಟು ಹೋಗಿರ್ತಾನೆ. ಅವರು ಹಂಗೆ ತಿರುಗಾಡ್ಕೊತ ಇರ್ತಾರೆ, ಹಾಡ್ಕೊತ ತಿರುಗಾಡ್ಕೊತ ಇರ್ತಾರೆ. ಅದಕ್ಕಾಗಿ ಹೊಲ್ತಾವ್ ಏನು ಮಾಡ್ತಾನೆ ತುಕಾರಾಮ್ರೆ, ನೀವು ಹೆಂಗಿದ್ರು ಪದ ಆಡ್ತೀರಿ, ನಮ್ಮ ಹೊಲ್ದಾಗ ಹಕ್ಕಿ ಕಾಯಕಂತ್ರಿ ಬರ್ರಿ ಅಂತ ಕರ್ಕೊಂಡು ಹೋದ್ಗಳೇ ಅಲ್ಲಿ ಹಕ್ಕಿ ಕಾಯಿರಂತ ಹೇಳ್ಯಾರಂತಂದಗಳೇ ಹಕ್ಕಿನ ಕಾಯಬೇಕು ಅಂತಂದು ಅವನು ಏನು ಮಾಡ್ತಾನೆ, ಹೊಲದ ಮಧ್ಯದಲ್ಲಿ ಅಟ್ಟ ಅಂತ ಹಾಕಿರ್ತಾರಲ್ಲ ಅಲ್ಲಿ ಕುಂತು ಹಾಡಾಡ್ತಿರ್ತಾನೆ. ಆಮೇಲೆ ಹಕ್ಕಿಗಳು ಬಂದು ಧಾನ್ಯಗಳು ಅಂದರೆ ತೆನೆ ಎಲ್ಲ ಬಿಟ್ಟಿರ್ತಾವಲ್ಲ ಅವನ್ನ ತೆನೆ ತಿನ್ಕೊಂಡು ಹೋಗ್ತಿರ್ತಾವ. ಆಮೇಲೆ ತೆನೆ ತಿಂದು ಖಾಲಿ ಮಾಡ್ಕೊಂಡು ಹಕ್ಕಿ ಕಾಯಿ ಅಂತ ಹೇಳ್ಯಾನಲ್ಲ ಬಿಡು ಅಂತಂದು ಅವನು ಹಂಗೆ ಇದು ಮಾಡ್ತಾನೆ. ಆಮೇಲೆ ಬರೀ ಹಕ್ಕಿ ಇವು ಧಾನ್ಯ ಅಷ್ಟೇ ತಿಂದು ಹೋಗ್ತಾವೆ, ಅವಕ್ಕೆ ನೀರನ್ನು ವ್ಯವಸ್ಥೆ ಮಾಡಿದ್ರೆ ಆಯ್ತಂತ ನೀರನ್ನು ತಂದು ವ್ಯವಸ್ಥೆ ಮಾಡ್ತಾನಂತ ತುಕಾರಾಮ್. ಆಮೇಲೆ
ಸ್ವಲ್ಪ ದಿವಸ ಆದಮೇಲೆ ಬಂದು ನೋಡ್ತಾನ ಯಾರು ಹೊಲ್ದವ ಎಲ್ಲನೂ ಏನಾಗಿರ್ತಾವ, ಆ, ತೆನಿಗಳೆಲ್ಲ ಸೊಟ್ಟಾಗ್ಬಿಟ್ಟಿರ್ತಾವ, ಅಂತಂದ್ರೆ ಖಾಲಿಯಾಗಿರ್ತಾವೆ ಹಕ್ಕಿಗಳು ತಿಂದು ತಿಂದು ತಿಂದು. ಹಾಗಾಗಿ ಆಮೇಲೆ ಏನಾಗ್ತದ, ಅವ ಏನಪ್ಪ ನಿನ್ಗೆ ಹಕ್ಕಿ ಕಾಯಿ ಅಂತ ಹೇಳಿದ್ರೆ ನೀನು ಎಲ್ಲನ ತಿನ್ಸೇ ಬಿಟ್ಟಿದ್ದಲ್ಲ ನೀನು ಇವಕ್ಕೆ ಹೊಲದ ತೆನಿಗಳು ಅಂತಂದ್ಬಿಟ್ಟು ಹೇಳಿದಾಗ, ಆಯ್ತು ರೀ ಅವ್ರ ಭಕ್ತರು ಬರ್ತಾರಂತ, ನಿನಗೆ ಎಷ್ಟು ಬೆಳೆ ಬರಬೇಕು ಅಷ್ಟನ್ನು ನಾವು ಕೊಡ್ತೀವಿ ದುಡ್ಡು ಅದರದ್ದು. ಆ, ಆಯಿತು ಬಿಡ್ರಿ, ಇದು ಈ ಬೆಳೆದು ಈ ವರ್ಷದ ಬೆಳೆ ನಿಮ್ಮದು ಇಲ್ಲಂತ ತಿಳ್ಕೊಂಬಿಟ್ರೆ ಅದಕ್ಕೆ ಫಲ ಎಷ್ಟು ಬರಬೇಕಾಗಿತ್ತು ಅಷ್ಟು ನಾವು ಕೊಡ್ತೀವಿ ಅಂತ ಹೇಳಿಬಿಟ್ಟು ಕಳಿಸ್ತಾರಂತ ಹೊಲ್ದ ಮಾಲೀಕಿಗೆ ಅವನ ಭಕ್ತರು. ಆಮೇಲೆ ಇದ್ದಕ್ಕಿದ್ದಂಗೆ ಮಳೆ ಬಂದ್ಬಿಡ್ತದಂತ. ಮಳೆ ಬಂದಾಗ ಈ ಅಕ್ಕಿ ಏನು ತಿಂದಿರ್ತಾವಲ್ಲ ಕಾಳುಗಳು, ಅವು ಎಲ್ಲನೂ ಭರ್ಪೂರವಾಗಿ ಬೆಳೆದು ದೊಡ್ಡ ಇದನ್ನೇ ಆಗ್ಬಿಡ್ತಾವಂತ ಗಿಡಗಳು. ಮತ್ತು ಜಸ್ಟ್ ಒಂದು ತಿಂಗಳು 2 ತಿಂಗಳೊಳಗೆ ಅದೇನು ರಾಶಿ ಮಾಡ್ತಾರಲ್ಲ ಅದಕ್ಕಿಂತ ಮೊದಲೇ ಬಂದುಬಿಡ್ತಾವಂತ ಗಿಡಗಳೆಲ್ಲ ಪಕ್ವಾಗಿ. ಆಮೇಲೆ ಈ ಸಿಕ್ಕಾಪಟ್ಟೆ ರಾಶಿ ಆಗಿಬಿಡ್ತಂಥದ್ದು. ಹಂಗಾಗಿ ಅದು ಪುಣ್ಯ, ಅದು ಯಾರ್ದು, ತುಕಾರಾಮ್ ಅವ್ರದ್ದು, ಯಾರ್ದು ಸಂತ ತುಕಾರಾಮ್ದು. ಹಾಗಾಗಿ ಆಮೇಲೆ ಅದು ನಿಂದು ದುಡ್ಡು ಎಲ್ಲ ಕೊಟ್ಟಾರಪ್ಪ ಮಾಲೀಕನಿಗೆ ಹೇಳಿದ್ರಂಥವ್ರು ಭಕ್ತರು, ನೀನು ಆಲ್ರೆಡಿ ನಿಮ್ಗೆ ಕೊಟ್ಟದ ದುಡ್ಡು, ಇದು ಬೆಳೆದೆಲ್ಲ ಫಲ ನಮಗೆ ಸಿಗ್ತದೆ ಅಂತ ಹೇಳಿ ತುಕಾರಾಮ್ಗೆ ಕೊಟ್ರಂಥದ್ದು. ತುಕಾರಾಮ್ ಅವರು ಆಮೇಲೆ ಇದಕ್ಕೆ ಕೊಟ್ರಂಥದನ್ನು, ಯಾವುದು ಪಂಡ್ರಾಪುರ ದೇವಸ್ಥಾನದಲ್ಲಿ ಒಂದು ರೂಮ್ ಕಟ್ಲಕ್ಕ, ದೇವಸ್ಥಾನ ಕಟ್ಟೋದಕ್ಕೇನು ಕೊಟ್ರಂಥದ್ದು ಕತೆ ಬರ್ತದೆ ಅದನ್ನು. ಹಾಗಾಗಿ ಪುಣ್ಯದ ಫಲ ಇದ್ದಾಗ ಫಲ ಕೂಡ ಸಿಕ್ಕಾಪಟ್ಟೆ ಬರ್ತದ ಅಂತ ಹೇಳ್ತಕ್ಕಂಥದ್ದು. ಆಮೇಲೆ ಸೇವೆ ಅಂತಂದ್ರೇನು, ಚಾಕ್ರಿ ಮಾಡ್ತಕ್ಕಂಥದ್ದು. ಚಾಕ್ರಿ ಅಂದರೆ ಸೇವೆ ಮಾಡ್ಬೇಕಂದ್ರೆ ಪುಣ್ಯನೇ ಬೇಕು. ಯಾಕಂದ್ರೆ ನೌಕರಿಯಲ್ಲಿ ಹೆಚ್ಚಾಗಿ ವಿದ್ಯೆ ಇದ್ದವರು ಇರ್ತಾರೆ, ವಿದ್ಯೆ ಕಡಿಮೆ ಇದ್ದವರು ಇರ್ತಾರೆ. ಅಂದರೆ ಸಂಬಳ ಕಡಿಮೆನೂ ಇರ್ತದೆ, ಹೆಚ್ಚು ಕೆಲಸ ಜಾಸ್ತಿ ಇರ್ತದೆ. ಹೀಗೆ ಆದರೆ ಕಡಿಮೆ ಕೆಲಸ ಇದ್ದವ್ರಿಗೆ ಜಾಸ್ತಿ ಸಂಬಳ ಇರ್ತದೆ ಒಂದೊಂದು ಕಡೆ, ಜಾಸ್ತಿ ಕೆಲಸ ಇದ್ದವ್ರಿಗೆ ಕಡಿಮೆ ಸಂಬಳ ಇರ್ತದೆ, ಹಿಂಗೂ ಇರ್ತದೆ. ಯಾಕಂತಂದ್ರೆ ಅದು ಕೂಡ ಪುಣ್ಯದ ಫಲನೇ ನೋಡಪ್ಪ ಇದು ಅಂತಲ್ಲಿ ಹೇಳ್ತಾರೆ. ಆಮೇಲೆ ಯಾಚನೆ ಅಂತಂದ್ರೇನು, ಅಲ್ಲಿ ಭಿಕ್ಷೆ ಸಿಗ್ಬೇಕಂದ್ರೆ ಅಲ್ಲಿ ಅದು ಕೂಡ ಪುಣ್ಯದ ಫಲನೇ ಬೇಕಂತ ಹೇಳ್ತಾರೆ. ಯಾಕಂತಂದ್ರೆ ಈ ಭಿಕ್ಷೆಗೆ ಹೋದಾಗ ಒಂದು ಕವಡಿ ಕೂಡ ಪ್ರಾಪ್ತಿ ಆಗಲ್ಲಂತ ಒಬ್ಬೊಬ್ಬರಿಗೆ. ಆದರೆ ಮತ್ತೊಬ್ಬರು ಹೋದಾಗ ಅಲ್ಲಿ ಅವ್ರು ಹೋಗೋದೇ ತಡ, ಬೇಕಾದಷ್ಟು ದುಡ್ಡು ಅವ್ರು ಬೇಡದಷ್ಟು ಕೊಡ್ತಾರಂತ. ಯಾಕಂತಂದ್ರೆ ಅದು ಅವ್ರದ್ದು ಪುಣ್ಯದ ಫಲ. ಹಾಗಾಗಿ ಈ ಪುಣ್ಯದ ಫಲ ಅಂತಕ್ಕಂಥದ್ದು ಭಾಳ ಭಾಳ ಮುಖ್ಯ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಅಲಂಕಾರ ಅಂತಕ್ಕಂಥದ್ದು, ಮನುಷ್ಯ ಏನು ಬೇಡದಂಥ ವಸ್ತ್ರಗಳು ಏನದವ ಅವೆಲ್ಲನೂ ಪ್ರಾಪ್ತ ಆಗ್ಬೇಕಂದ್ರೆ ಪುಣ್ಯನೇ ಬೇಕಾಗ್ತದೆ. ಒಬ್ಬೊಬ್ಬರು ಯಾಕಂತಂದ್ರೆ ಅದು ಬೇಕು ಇದು ಬೇಕು ಅಂತ ಅಪೇಕ್ಷೆ ಭಾಳ ಇರ್ತದೆ ಒಬ್ಬೊಬ್ಬರಿಗೆ, ಆದ್ರೆ ಅವರಿಗೆ ಅದು ಪ್ರಾಪ್ತಿ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂತಂದ್ರೇನು, ಅಲ್ಲಿ ಅವ್ರದ್ದು ಪುಣ್ಯ ಇಲ್ಲ ಅಂತ ತಿಳ್ಕೊಬೇಕು. ಪುಣ್ಯ ಇದ್ರೆ ಖಂಡಿತ ಪ್ರಾಪ್ತಿ ಆಗ್ತದೆ ನೋಡಪ್ಪ. ಅಲ್ಲಿ ಆಸೆ ಬೇಕಾದಷ್ಟು ಮಾಡ್ತಿರ್ತಾರೆ. ಆದ್ರೆ ಒಬ್ಬೊಬ್ಬರು ಏನು ಎಲ್ಲನೂ ಇರ್ತದೆ, ಅದು ಅಪೇಕ್ಷೆ ಪಡಂಗಿಲ್ಲ, ಆ ರೀತಿಯೂ ಕೂಡ ಇರ್ತದೆ. ಹಾಗಾಗಿ ಪುಣ್ಯ ಅಂತಕ್ಕಂಥದ್ದು ಭಾಳ ಭಾಳ ಮುಖ್ಯ ನೋಡ್ರಪ್ಪ ಇಲ್ಲಿ ಅಂತಲ್ಲಿ ಹೇಳ್ತಾರೆ. ಗೆಲುವು ಅಂತಂದ್ರೆ ಪ್ರತಿಯೊಂದರಲ್ಲಿ ತಾನು ಸೋಲ್ದೆ ತನಗೇ ಗೆಲುವು ಆಗ್ಬೇಕಂತಕ್ಕಂಥದ್ದು, ಅದು ಕೂಡ ಪುಣ್ಯನೇ ಬೇಕು. ಆದರೆ ಇವೆಲ್ಲ ನೀವೇನು ಹೇಳ್ತಾರ, ಇವೆಲ್ಲ ಆಗ್ಬೇಕಂದ್ರೆ ಪುಣ್ಯನೇ ಬೇಕು ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಯಾವ ರೀತಿ ನೋಡ್ರಿ, ಒಂದೊಂದು ಹೇಳ್ಯಾರ. ಇವೆಲ್ಲನೂ ಯಾವ ರೀತಿ ಅಂತಂದ್ರೆ ಕುಲ, ಜಾತಿ, ರೂಪು, ಯೌವನ, ಗಾಡಿ ಗರ್ವತನ, ಬಲು ಪರಾಕ್ರಮ, ಬಂಧು ಜನರೊಲುಮೆ, ನಿಪುಣತ್ವ, ಛಲ, ನೀತಿ, ವಿದ್ಯೆ, ವಿನಯ ಆಲಾಪ, ಶಾಸ್ತ್ರ ಕವಿತಾ ರಚನೆ, ಕುಶಲಗಳು, ಸಲೆ ಶೌಚ, ಕೃಷಿ, ಸೇವೆ, ಯಾಚನೆ, ಅಲಂಕಾರ ಇಲ್ಲಿ ತನಕ ಬಂತಿದ್ದು ಅಲಂಕಾರ ಅಂತಕ್ಕಂಥ. ಆಮೇಲೆ ಗೆಲುವು ಅಂತಂದ್ರೇನು, ತಾನು ಪ್ರತಿಯೊಂದರಲ್ಲೂ ಸೋಲ್ದೆ, ನನಗೆ ಸೋಲದಂತೂ ಆಗಲೇಬಾರ್ದು. ಯಾವುದೇ ಆಟ ಇರಲಿ ಏನೇ ಇರಲಿ ನನಗೆ ಗೆಲ್ಲೇಬೇಕು ಅಂತ ಏನಾದರೂ ಅಪೇಕ್ಷೆ ಇರ್ತದೆ, ಅದು ಕೂಡ ಪುಣ್ಯ ಇದ್ರೇ ಬರ್ತದೆ ನೋಡ್ರಪ್ಪ ಅಂತ ನಾನು ಹೇಳ್ತಾರೆ. ಗೆಲುವು ಆದಮೇಲೆ ಅಮಲ ಗುಣ ಅಂತಂದ್ರೇನು, ಅಲ್ಲಿ ಪವಿತ್ರವಾಗಿರ್ತಕ್ಕಂಥ ಗುಣ. ಅಂದರೆ ಪವಿತ್ರವಾಗಿರ್ತಕ್ಕಂಥ ಗುಣ ಅಂದ್ರೇನು, ಜಗತ್ತಿನಾಗ
ಜನರಿಂದ ಸ್ತೋತ್ರ ಮಾಡಿಸ್ಕೊಳ್ಳೋಕ್ಕೆ ಯೋಗ್ಯ ಆಗಿರ್ತಕ್ಕಂಥ ಗುಣಗಳು ಪ್ರಾಪ್ತಿಯಾಗಬೇಕಂದ್ರೂ ಕೂಡ ಅದು ಪೂರ್ವಜನ್ಮದ ಪುಣ್ಯನೇ ಬೇಕಾಗ್ತದೆ ನೋಡಪ್ಪ. ಅದು ಕೂಡ ಪುಣ್ಯ ಇಲ್ಲಂದ್ರೆ ಇವೆಲ್ಲ ಪ್ರಾಪ್ತಿ ಆಗಲ್ಲ ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಆಮೇಲೆ ವಾದ ವಶ್ಯ ಮಣಿ ಮಂತ್ರತತಿ. ವಾದ ಅಂತಂದ್ರೇನು, ಇಲ್ಲಿ ಇವರು ಬಂಗಾರ ಅಂತಂತ ಹೇಳ್ತಾರೆ. ವಾದ ಅಂತಂದರೆ ಅಲ್ಲಿ ಕೋರ್ಟ್ನಲ್ಲಿ ವಾದ ಅಂತಲೂ ಹೇಳ್ಬೋದು, ಇಲ್ಲಿ ಬಂಗಾರ ಅಂತಂತಾರೆ. ಬಂಗಾರ ಅದು ಪ್ರಾಪ್ತಿ ಆಗ್ಬೇಕಾದ್ರೂ ಕೂಡ ಪುಣ್ಯ ಫಲನೇ ಬೇಕಂತಲೇ ಹೇಳ್ತಾರೆ. ವಾದ ಅಂತಂದರೆ ಅಲ್ಲಿ ವಾದದಲ್ಲಿ ಕೋರ್ಟ್ನಲ್ಲಿ ಏನು ವಾದ ಅಂತ ಹೇಳ್ತಾರಲ್ಲ ಅದನ್ನು ಹೇಳ್ತಾರೆ. ಹಾಗಾಗಿ ಇವೆಲ್ಲನೂ ಜಯ ಸಿಗ್ಬೇಕಂದ್ರೂ ಅಥವಾ ಬಂಗಾರ ಮತ್ತಿತರ ಇದು ಸಿಗ್ಬೇಕಂದ್ರೂ ಕೂಡ ಪುಣ್ಯ ಇದ್ದಾಗ ಮಾತ್ರ ಸಿಗ್ತದೆ ನೋಡ್ರಪ್ಪ ಅಂತಲ್ಲಿ ಹೇಳ್ತಾರೆ. ಆಮೇಲೆ ವಶ್ಯ ಅಂತಂದ್ರೇನು, ಇದು ಸ್ತ್ರೀ ವಶ, ಧನವಶ, ರಾಜವಶ ಅಂತ ಇವೇನು ಅದಾವ, ಇದು ಆಗ್ಬೇಕಂದ್ರೆ ಪುಣ್ಯ ಇದ್ರೇ ಸಾಧ್ಯ ಆಗ್ತದೆ ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಅನುಕೂಲವಿಲ್ಲದಿರೆ. ಅನುಕೂಲ ಅಂತಂದ್ರೇನು, ಅನುಕೂಲವಿಲ್ಲದರೆ ತನಗೆ ಮನವೆಡಿಸಿದಂತೆ, ಅದು ಇವೆಲ್ಲನೂ ಫಲಿಸಲರಿಯವು. ಮಣಿ ಮಂತ್ರತತಿ ಅಂತಂದ್ರೇನು, ಇಲ್ಲಿ ಅನೇಕ ಭೂತ ವೇತಾಳ ಮಂತ್ರಗಳ ಸಮೂಹ ಸಿದ್ಧಿ ಆಗ್ಬೇಕಾದ್ರೂ ಕೂಡ ಪುಣ್ಯದ ಪೂರ್ವ ಪುಣ್ಯನೇ ಬೇಕಾಗ್ತದ. ಇವೆಲ್ಲ ಸಾಧನೆ ಮಾಡ್ಬೇಕಂತಂದ್ರೆ ಈಶ್ವರ ಕೃಪೆ ಅಂತ ಆಗಲೇಬೇಕು. ಈಶ್ವರ ಕೃಪೆ ಆಗ್ಬೇಕಂತಂದ್ರೆ ಏನಾಗ್ತದ, ಈಶ್ವರ ಕೃಪೆ ಆದಾಗ ಶರೀರ ದೃಢ ಆಗ್ತದೆ, ಶರೀರ ಗಟ್ಟಿ ಆಗ್ತದೆ. ಗಟ್ಟಿ ಇದ್ದಾಗ ಮಾತ್ರ ಇವೆಲ್ಲ ಸಾಧನೆಗಳು ಮಾಡ್ಲಿಕ್ಕೆ ಬರ್ತದಪ್ಪ. ಇದು ಸಾಧನೆಗಳು ಮಾಡ್ಬೇಕಂತಂದ್ರೆ ಏನು, ಇವೆಲ್ಲ ಶರೀರ ಸದೃಢವಾಗಿ ಬರ್ಬೇಕಂತಂದ್ರೆ ಪೂರ್ವಜನ್ಮದ ಕೃಪೆ ಅಥವಾ ಪುಣ್ಯ ಇದ್ದಾಗ ಮಾತ್ರ ಇದು ಸಾಧ್ಯ ಆಗ್ತದೆ ನೋಡಪ್ಪ. ಇದು ಇಲ್ಲಂತಂದ್ರೆ ಇದು ಸಾಧ್ಯ ಆಗಂಗಿಲ್ಲ. ಇದು ನಮಗೆ ಪುಣ್ಯ ಇಲ್ಲದಿದ್ದರೆ ಇವೆಲ್ಲ ಪ್ರಾಪ್ತಿ ಆಗಂಗಿಲ್ಲ. ಆದ್ದರಿಂದ ಏನು ಮಾಡಬೇಕು, ಇಲ್ಲಿ ಪುಣ್ಯ ಇದ್ದಾಗ ಮಾತ್ರ ಇವೆಲ್ಲ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಇನ್ನು ಎರಡನೇ ನುಡಿ ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ ಹೇಳಿ ಎರಡು ಮಾತುಗಳು ಪಾದಕ್ಕೆ ಅರ್ಪಿಸಿ ಹರ ಓಂ.